ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ ಮಲ್ಲೇಶ್. ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ, ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಎಲ್ಲಿಗೆ ಹೋಗಿದ್ದೆ, ಯಾಕೆ ಹೋಗಿದ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ದಿನ ಅಂದ್ಕೊಂಡಿದ್ದು ಒಂದು ಜಾಗಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗಲ್ಲಿ ಕೆಲಸ ಇತ್ತು ಅಂತ ಹೋಗ್ತಾಯಿದ್ದು, ಹಾಗೆ ನನ್ನ ಕೆಲಸನೂ ಆಗುತ್ತೆ ಅಂತ ಹೊರಟಿದ್ದೀನಿ. ನಾನು ಹೋಗ್ತಾ ಇರೋದು ಬಂದು ಮೈಸೂರಿಗೆ. ಯಾಕೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಏನದು? ಗಾಳಿ ಫ್ಯಾನ್ ಹೇಳು. ಫ್ಯಾನ್ ಅಲ್ಲ, ಆನ್ ದ ವೇ ಹೋಗ್ತಾ ನಮ್ಮ ಕಾರ್ ಟೈರ್ ಒಂದು ಸ್ಟೆಪ್ನಿ ಪಂಚರ್ ಆಗಿತ್ತು. ಸರಿ, ಯಾಕೆ ಬೇಕೋ ಪಂಚರ್ ಹಾಕಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಪಂಚರ್ ಹಾಕಿಸ್ಕೊತಾ ಇದ್ವಿ. ಅಷ್ಟರಲ್ಲಿ ನಿತ್ಯ ಕೂಡ ಮಲ್ಕೊಬಿಟ್ಟಿದ್ಲು. ನಾವೇನೋಕ್ಕೆ ಹೋಗ್ತಾ ಇದ್ವಿ ಮೈಸೂರಿಗೆ ಅಂದರೆ, ನಮ್ಮ ದೇವಸ್ಥಾನದಲ್ಲಿ ಒಂದು ದೇವ್ರ ವಿಗ್ರಹನ ಮಾಡೋಕೆ ಕೊಟ್ಟಿದ್ವಿ ಮೈಸೂರಲ್ಲಿ. ಅದನ್ನು ತೊಗೊಂಡು ಬರೋಣ ಅಂತ ನನ್ನ ಹಸ್ಬೆಂಡ್ ಇವತ್ತು ಹೋಗ್ತಾಯಿದ್ರು. ರೆಡಿಯಾಗಿದೆ ಬನ್ನಿ ಅಂತ ಅವ್ರು ಕಾಲ್ ಮಾಡಿದರು. ಹೊರಟ್ರು. ಹಂಗಾಗಿ ನಾನು ಕೂಡ ಅದ್ರ ಪಕ್ಕದಲ್ಲೇ ಒಂದು ನರ್ಸರಿ ಇದೆ, ನಾನು ಒಂದ್ಸಲ ನೋಡಿದ್ದೆ. ಸೊ ನಾನು 4 ಗಿಡ ತಗೊಳ್ಳೋಣ ಅಲ್ಲಿ ಅಂದ್ಬಿಟ್ಟು. ಯಾಕೆಂದರೆ ಹಾಸನಲ್ಲಿ ಯಾವುದೂ ನರ್ಸರಿ ಇಲ್ಲ, ಗೌರ್ಮೆಂಟ್ ನರ್ಸರಿ ಇತ್ತು, ಅದನ್ನೇ ಪ್ರೈವೇಟಿಗೆ ಕೊಟ್ಟಿದ್ದಾರಂತೆ ಇವಾಗ. ಸೊ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಮಾಡಿದ್ದಾರಂತೆ ಗಿಡಗಳನ್ನ. ಹಾಗಾಗಿ ಅಲ್ಲಿಗೆ ನಾನು ಬರ್ತೀನಿ ರೀ ಅಂತೆ. ಸರಿ ಬಾ ಅಂದರು ಅಂತ ಹೊರಟೆ. ನಾನು 4 ಗಿಡ ತಗೊಂಡು ಬರೋಣ ಅಂತ. ಅದಾದಮೇಲೆ ನೋಡಿ, ಇದು KRS ಡ್ಯಾಮ್ದು ಹೊಳೆ. ಲಿಟ್ರಲಿ ಚೂರು ನೀರಿಲ್ಲ ಗೊತ್ತಾ. ಯಾವುದೋ ಹಳ್ಳಿಗಳಲ್ಲಿ ಪುಟ್ಟ ಕೆರೆಗಳಿರ್ತಾವಲ್ಲ, ಅದರಲ್ಲಿರೋಷ್ಟು ನೀರಿಲ್ಲ, ಅಷ್ಟು ನೀರು ಕಮ್ಮಿ ಆಗಿದೆ. ಇನ್ನೇನಾದ್ರು ಇನ್ನೊಂದು 1-2 ಮಂತ್ಸಲ್ಲಿ ಮಳೆ ಬರ್ನಿಲ್ಲ ಅಂದರೆ ನೀರು ಇರಲ್ಲ. ಮನುಷ್ಯರಿಗೆ ಹೋಗಲಿ, ಪ್ರಾಣಿಗಳಿಗೆ ಕುಡಿಯೋಕ್ಕೆ ನೀರಿರಲ್ಲ, ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿರಲ್ಲ. ಇನ್ನು ತಮಿಳ್ನಾಡು ಅವ್ರು ಬೇರೆ ನೀರು ಕೊಡಿ ಅಂತ ಖ್ಯಾತೆ ತೆಗಿತಾರೆ. ಏನು ಮಾಡೋ ಪಾಪ ಆ ಕಡೆ ಸೈಡ್ ಜನಗಳು, ಎಲ್ಲ ಕಡೆ ಸೈಡ್ ಈ ಸಲ ನಮ್ಮ ರಾಜ್ಯದಲ್ಲಿ ಮಳೆನೇ ಇಲ್ಲ. ಮಳೆ ಬಂದರೆ ಸಾಕು, ಪಾಪ ಮಳೆನೇ ನಂಬ್ಕೊಂಡು ಎಷ್ಟೊಂದು ಜನ ಮಳೆಯಿಂದಲೇ ಎಲ್ಲ ಗೊತ್ತಾ. ಈಗ ಮಳೆ ಬಂದರೆ ರೈತರು ಬೆಳೆ ಬೆಳೀತಾರೆ. ರೈತರು ಬೆಳೆ ಬಂದು ಚೆನ್ನಾಗಿ ಅವ್ರ ಕೈ ತುಂಬ ಫಸಲು ಬಂದರೆ ಅದರಿಂದ ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ, ಎಷ್ಟೊಂದು ಜನಕ್ಕೆ ಆಧಾರವಾಗುತ್ತೆ, ಎಷ್ಟೊಂದು ಜನಕ್ಕೆ ಅನ್ನ ಸಿಗುತ್ತೆ. ಇಲ್ಲ ಅಂದರೆ ಏನೂ ಇಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಮಳೆ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ನೀವು ಕೇಳ್ಕೊಳ್ಳಿ, ಮಳೆ ಬರಲಿ ಈ ಸಲ ಅಂತ. ಈ ಸಲ ಬರಗಾಲ ಆಗಿದೆ, ಮಳೆ ಬರಲ್ಲ ಅಂತಿದ್ದಾರೆ. ಯಾಕೆಂದರೆ ನೇರಳೆ ಮರ ಆ ವರ್ಷ ಮಳೆ ಬರಲ್ಲ. ಎಲ್ಲ ನೇರಳೆ ಮರದಲ್ಲೂ ಈ ಸಲ ಕಾಯಿ, ಎಲ್ಲ ನೇರಳೆ ಮರದಲ್ಲೂ ಹಣ್ಣು. ಸೊ ಹಂಗಂತಾರೆ, ನೇರಳೆ ಹಣ್ಣು ಬಿಟ್ಟರೆ ಮಳೆ ಬರಲ್ಲ ಅಂತ. ಪಾಪ ನಡ್ಲ ರೀ, ಎತ್ಕೊಳ್ರಿ ಒಳ್ಳೆ. ಯಾವುದು ವಿಗ್ರಹ ರೆಡಿನೇ ಆಗಿಲ್ಲ ಅಲ್ಲ, ಕಣ್ಣು ಮೂಗು ಏನೋ ಇದೆ. ನೀಟಾಗಿ ಫಿನಿಶಿಂಗ್ ಕೊಡಿಯೋಣ. ಯಾಕೆ ನೀವು ಬಂದಾಗೆಲ್ಲ ಹಿಂಗೆ ಲೇಟ್ ಮಾಡ್ತೀರಾ? ಅದು ಹಿಂಗೆ ಮಾಡೋಕೆ వచ్చి ಅಪ್ಪರವತ್ತು ಹಿಡಿಯಲ್ವಾ? ನಮ್ಮ ಹುಡುಗಿ ಸ್ಕೂಲಿಗೆ ಹೋಗ್ಬಿಟ್ಟೈತಲ್ಲ. ಗಣೇಶ ಇವಾಗ ಮೈಸೂರಿಗೆ ಬಂದು ನಮ್ಮ ಮನೆಯವ್ರೊಂದು ದೇವ್ರ ಹತ್ರ ಇದ್ದಾರೆ. ನಾನು ಮೇಯ್ನ್ ಬಂದಿದ್ದು ಎಲ್ಲಿಗೆ ಗೊತ್ತಾಯ್ತು ನೋಡಿ, ನರ್ಸರಿಗೆ ಬಂದಿದ್ದು. ಬನ್ನಿ ತೋರಿಸ್ತೀನಿ. ನಾನೊಂದ್ಸಲ ಇಲ್ಲಿ ನೋಡ್ಕೊಂಡು ಹೋಗಿದ್ದೆ. ಸೊ ಹಾಗಾಗಿ ಇಲ್ಲಿ ನರ್ಸರಿಗೆ ಬಂದಿದ್ದೀವಿ. ಬನ್ನಿ, ಏನು ಗಿಡ ಸಿಗುತ್ತೆ, ಏನು ತಗೊಳ್ತೀನಿ ಅಂತ ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ.
ಇಲ್ಲಿ ಊತಾಳನಿದ ಚೆನ್ನಾಯ್ತಾ ಬೇರೆದು ನೋಡೋಣ ಇಳಿಯವ ಕೇಳಿಕೆ ಮಗಳು ಚಪ್ಪಲಿ ಹಾಕಿಲ್ಲ ಅಂತ ಕೆಳಕ್ಕೆ ಇಳಿತೆಯಲ್ಲ ಅವಳು ಇಳಿದೆ ನನಗೆ ಓಡಾಡೋಕ್ಕಾಯ್ತೆಯಲ್ಲ ತುಂಬ ಗಿಡ ಇದ್ದಾವೆ ಇಲ್ಲಿ ವೆರೈಟಿ ಗಿಡ ಇದ್ದಾವೆ ನಾವು ಜಾಸ್ತಿ ತೊಗೋತಿಲ್ಲ ಏನು ಬೇಕಂದ್ರೆ ಮಾತ್ರ ತೊಗೋತೀವಿ ಹಾಸನಲ್ಲಿ ಈ ಥರ ಇದಿಲ್ಲ ಏನು ಇದೇನಂತಾರೆ ಮತ್ತೆ ಹೋಗ್ತಾನೆ ಈ ಥರ ಗಿಡಗಳದ್ದು ಅಂಗಡಿ ಇಲ್ಲ ಹಾಸನಲ್ಲಿ ಎಲ್ಲೂ ಇಲ್ಲ ಈ ಥರದ್ದು ಗೌರ್ಮೆಂಟ್ ಒಂದಿದೆ ಅಲ್ಲಿ ಹೆವಿ ರೈಟ್ ಅಂತೆ ಹೆಂಗಿರೋ ನನ್ನ ಹಸ್ಬೆಂಡ್ ಬರ್ತಿದ್ರಲ್ಲ ಅಂತ ಇಲ್ಲಿ ಒಂದ್ಸಲ ನೋಡಿದ್ದೆ ನಾನು ಹಂಗಾಗಿ ಇಲ್ಲಿ ಬಂದ್ವಿ ಇದು ವೈ ಏನು ಮಾಡ್ತಿದೀಯಾ ಚೂಚು ಮಾಡ್ತಿದೀಯಾ ಚಪ್ಪಲಿ ಇಲ್ಲ ಅಂತ ಓಡಾಡ್ತಾ ಇಲ್ಲ ನಮ್ಮ ಹುಡುಗಿ ಒಲೆ ಎತ್ಕೊಡು ಬಾ ಈಗ ಚಪ್ಪಲಿ ಹಾಕಿದೀಯಾ ಬಾ ಬಾ ಏನಾಗಲ್ಲ ಬಾ ಆಗಬೇಕಾದ್ರೆ ಎತ್ಕೊಂಡು ಓಡಾಡೋ ಅಂದ್ಲು ಇವಾಗ ಸುಮ್ಮನೆ ಓಡಾಡ್ತಿದೆ ಚಿಲಿಬಿಲಿ ಹೋಗ ಇವಾಗ ಓಡಾಡ್ತಾವಳೆ ಕಳ್ಳಿ ನಾವು ಹೋಗಿದ್ದು ದೇವ್ರ ವಿಗ್ರಹ ಕಾಳಿ ವಿಗ್ರಹ ಮಾಡೋಕ್ಕೆ ನಮ್ಮ ದೇವಸ್ಥಾನದಲ್ಲಿ ಹುತ್ತದಲ್ಲಿ ಮೂಡಿದೆಯಲ್ಲ ಅಂದರೆ ಬಲಿ ಕೊಡ್ತಾರಲ್ಲ ಅಲ್ಲಿ ಅಮ್ಮ ನಂದೊಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡು ಅಂತ ಅಂದಿದ್ರು ಹಾಗಾಗಿ ಅದೊಂದು ಮಾಡೋದಕ್ಕೆ ಕೊಟ್ಟಿದ್ವಿ ಹುಣ್ಣಿಮೆ ದಿನ ಪ್ರತಿಷ್ಠಾಪನೆ ಮಾಡೋಣ ಅಂತ ಅವಣ್ಣನೂ ಕೂಡ ನೆನ್ನೆನ ಕಾಲ್ ಮಾಡಿ ಗುರುವಾರನೇ ಕಾಲ್ ಮಾಡಿ ಇಲ್ಲ ದೇವ್ರು ರೆಡಿಯಾಗಿದೆ ಬಂದು ತಗೊಂಡೋಗಿ ಅಂತ ಅಂದರು ಆಮೇಲೆ ನನ್ನ ಹಸ್ಬೆಂಡ್ ಹೆಂಗಿದು ಹೊರಟಿದ್ರಲ್ಲ ನಾನು ಪಕ್ಕದಲ್ಲಿ ನರ್ಸರಿ ನೋಡಿದೆ ನಾನು ಬರ್ತೀನಿ ಗಿಡಗಳು ತೊಗೋತೀನಿ ಅಂದರೆ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನಾನು ನಿತ್ಯನೂ ಅಂಗನವಾಡಿಗೆ ಕಳಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ನನ್ನ ಹಸ್ಬೆಂಡ್ ಬೇಡ ಅವಳು ಕರ್ಕೊ ತೇಜು ಸ್ಕೂಲ್ಗೆ ಹೋಗಲಿ ಅಂದರು ಅಲ್ಲಿ ಬಂದು ನೋಡಿದರೆ ದೇವ್ರು ಏನಂದರೆ ಏನೂ ರೆಡಿ ಆಗಿಲ್ಲ ಒಂದು 20% ಕೂಡ ಆಗಿತ್ತಷ್ಟೇ ಒಂದು 80% ದೇವ್ರು ರೆಡಿ ಆಗಬೇಕಿತ್ತು ನೋಡಿದ ತಕ್ಷಣ ಅನ್ನಿಸ್ತು ನಮಗೆ ಇವತ್ತು ದೇವ್ರು ಕೊಡಲ್ಲ ಇವರು ಅಂತ ಆಮೇಲೆ ಬಂದು ನಾನು ನರ್ಸರಿಗೂ ಎಲ್ಲ ಹೋಗಿ ಗಿಡ ಎಲ್ಲ ತೊಗೊಂಡು ಬಂದಿದ್ದೆ 4 ಗಂಟೆಗೆ ದೇವ್ರು ಕೊಟ್ಬಿಡ್ತೀನಿ ಅಷ್ಟರಲ್ಲಿ ಇಲ್ಲೇ ಸಿಟಿಗೆಲ್ಲರೂ ಹೋಗಿ ಬನ್ನಿ ಅಂತ ಅಂದರು ಮತ್ತು ಅಲ್ಲಿ ಇಲ್ಲಿ ಯಾಕೆ ಹೋಗೋದು ಅಮ್ಮನ ದರ್ಶನ ಮಾಡ್ಕೊಂಡು ಬರೋಣ ಚಾಮುಂಡೇಶ್ವರಿನ ಅಂತ ಅಂದ್ಬಿಟ್ಟು ಇಷ್ಟು ದೂರ ಬಂದು ನಮ್ಮ ಅಮ್ಮನ ಹತ್ರ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅಮ್ಮನ ದರ್ಶನ ಮಾಡ್ಕೊಬರೋಣ ಅಂತ ಬೆಟ್ಟಕ್ಕೆ ಹೋದ್ವಿ ನೋಡಿ ಇಲ್ಲಿ ಬೆಟ್ಟದಲ್ಲಿ ಕಾರ್ ಪಾರ್ಕಿಂಗಿಗೆ ಅಂತ ಇವಾಗ ಸಪ್ರೇಟಾಗಿ ಮಾಡಿದ್ದಾರೆ ನಾವು ಆಲ್ಮೋಸ್ಟ್ ಹೋಗಿ 1 ಇಯರ್ ಆಯಿತು 1 ಇಯರ್ಗಿಂತ ಮುಂಚೆ ಹೋಗಿರಲಿಲ್ಲ ಇವಾಗ ನೋಡಿದರೆ ನಿಜ ಕಾರ್ ಪಾರ್ಕಿಂಗ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನಾವೇನು ಹಣ್ಣು ಕೈ ಮಾಡ್ಸೋಕೆ ಹೋಗಲಿಲ್ಲ ನಿಜ ಹೇಳ್ಬೇಕಂದ್ರೆ ದೊಡ್ಡ ದೇವಸ್ಥಾನಗಳಿಗೆ ಅಂದರೆ ಜಾಸ್ತಿ ಕ್ಯೂ ಇರುತ್ತೆ ಇಂಥ ದೇವಸ್ಥಾನಗಳಿಗೆ ಹೋದಾಗ ನಾವು ಹಣ್ಣು ಕೈ ಮಾಡಿಸಲ್ಲ
ಅದೇ ದುಡ್ಡನ್ನ ಮಂಗಳಾರತಿ ತಟ್ಟೆಗೆ ಹಾಕಿ ಬರ್ತೀವಿ. ದುಬ್ಬಿ ಗಡಿಗೆಗೂ ಹಾಕಲ್ಲ, ಯಾಕೆಂದರೆ ಅದು ಏನು ಪಾಪ ಪುರೋಹಿತೆ ಮಾಡೋರಿಗೆ ಬೆಳಗಿಂದ ನಿಂತು ಪೂಜೆ ಮಾಡೋರಿಗೂ ಏನು ಸಿಗಲ್ಲ. ಹಂಗಾಗಿ ಮಂಗಳಾರತಿ ತಟ್ಟೆಗೆ ಹಾಕ್ತೀವಿ. ಹಣ್ಕಾಯಿ ಪೂಜೆ ಏನಕ್ಕೆ ಮಾಡಿಸಲ್ಲ ನಾನು ಅಂದರೆ, ದೇವ್ರಿಗೆ ಮುಂದೆ ಅವ್ರು ಕಾಯಿ ಹೊಡೆಯೋದು ಮತ್ತು ನಾವು ತಾಂಡೋಗಿದ್ದು ಸ್ವಲ್ಪ ದೇವ್ರಿಗೆ ಮುಟ್ಸು ಕೂಡ ಕೊಡಲ್ಲ. ಸುಮ್ಮನೆ ನಾವೇ ಕಾಯಿ ಹಿಡ್ಕೊಂಡು ಹೋಗಿ ದೇವ್ರಿಗೆ ಇದು ಮಾಡ್ಕೊಂಡು ಬರಬೇಕಾಗುತ್ತೆ. ಅದ್ರ ಬದಲು ಚಿಕ್ಕ ಪುಟ್ಟ ದೇವಸ್ಥಾನಕ್ಕೆ ಹೋದಾಗ ಮಾಡಿಸ್ತೀವಿ. ಇದು ನಮ್ಮ ಅನಿಸಿಕೆ. ನೋಡಿ, ಗಡಿಯಾರ ಎಷ್ಟು ಚೆನ್ನಾಗಿದೆ ಅಲ್ವಾ, ಸೂಪರಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಈ ಥರ ಹೋಗ್ಬೇಕಾದ್ರೆ ಮಕ್ಕಳು ಕರ್ಕೊಂಡು ಹೋಗ್ಬಾರ್ದು. ಏನು ನೋಡಿದ್ರು ಬೇಕು ಬೇಕು ಬೇಕು. ನಮ್ಮ ನಿತ್ಯ ಅಂತೂ ಫುಲ್ಲು ಆಟ ಮಾಡ್ತಾಳೆ. ಸರಿ ಫಸ್ಟು ಮಾಮಿಗೆ ಹೋಗಿ ಊಟ ಮಾಡಿ ಬಂದು ತಗೊಳ್ಳೋಣ, ಈಗ ತೊಗೋಬಾರ್ದು ಅಂತ ಏನೇನೋ ಹೇಳ್ಕೊಂಡು ಕರ್ಕೊಂಡು ಹೋದೆ. ಅಮ್ಮನ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ವೆರೈಟಿ ಫೋಟೋಗಳಿದ್ದಾವೆ. ಅದು ನೋಡ್ತಾ ಇದ್ರೆ ತಗೋಬೇಕು ಅಂತ ಅನಿಸುತ್ತೆ. ಬಟ್ ನಮ್ಮನೆ ದೇವ್ರ ಮನೆ ಪುಟ್ಟದಾಗಿರೋದು ಇಡೋದಕ್ಕಾಗಲ್ಲ ಅಂತ ಯಾವುದೇ ಫೋಟೋನ ತಗೊಳ್ಳೋದಿಲ್ಲ. ಹೋಗೋಷ್ಟರಲ್ಲಿ 2 o'clock ಆಗಿತ್ತು. ಇನ್ನು 2:30 ಕ್ಲೋಸ್ ಮಾಡಿ ದೇವಸ್ಥಾನನ 3:30ಗೆ ತೆಗಿತಾರೆ. 2 o'clock ಕ್ಲೋಸ್ ಮಾಡಿ 3:30ಗೆ. ಅದಕ್ಕೆ ಅಷ್ಟರಲ್ಲಿ ಊಟ ಮಾಡ್ಕೊಂಡು ಬರೋಣ ಅಂತ ಊಟದ ಮನೆ ಹತ್ರ ಹೋದ್ವಿ. ನನಗೆ ಬೇರೆ ಸೀಟ್ ಸಿಕ್ತು, ನಮ್ಮ ಮನೆಯವ್ರಿಗೆ ಅಂಕಲ್ಗೆ ಬೇರೆ ಕಡೆ ಸೀಟ್ ಸಿಕ್ತು. ನಿತ್ಯ ತುಂಬ ಅಂದರೆ ಯಾವಾಗಲೂ ಹಠ ಮಾಡಲ್ಲ ಅವಳು, ಬಟ್ ಸಮ್ಟೈಮ್ ತುಂಬ ಹಠ ಮಾಡ್ತಾಳೆ. ಅದರಲ್ಲ ಅವಳಿಗೆ ಹೊರಗಡೆ ಹೋದಾಗ ಸ್ಲಿಪ್ಪರ್ ಇರಬೇಕು. ಸ್ಲಿಪ್ಪರ್ ಇಲ್ಲ ಅಂದರೆ ಅವಳು ನಡೆಯೋದಿಲ್ಲ. ಆಮೇಲೆ ಅವಳು ಹೊರಗಡೆ ವಾಶ್ರೂಮ್ಗೆ ಹೋಗಲ್ಲ. ಅವಳು ಎಷ್ಟು ಇದು ಮಾಡ್ತಾಳೆ, ಶೀಲ ಮಾಡ್ತಾಳೆ ಅಂದರೆ ನಮ್ಮ ಮನೇಲಿ ಯಾರೂ ಆ ಥರ ಎಲ್ಲ ಆಶ್ಚರ್ಯ ಆಗುತ್ತೆ. ಒಂದ್ಸಲ ನೋಡಿ ಅಮ್ಮೊಂದು ದೇವಸ್ಥಾನ ಹತ್ರ ಬಂದ್ವಿ, ತುಂಬ ಖುಷಿ ಆಯಿತು. ನಾನು ಆ್ಯಕ್ಚುಲಿ ಫಸ್ಟೇ ಅನಿಸುತ್ತೆ ಅದೇ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ. ನಮ್ಮ ಮನೆಯವರೆಲ್ಲ ಬೇಡ ಟೈಮ್ ಆಗುತ್ತೆ ಅಂತ ಅಂದಿದ್ರು. ಬಟ್ ಅಮ್ಮ ಕರೆಸ್ಕೋಬೇಕು ಅಂತ ಇದ್ದಾಗ ಹೆಂಗಿದ್ರು ಕರೆಸ್ಕೋತಾರೆ ಅಲ್ವಾ. ಸೊ ಅಲ್ಲೊಂದು ಪುಟ್ಟು ವೀಡಿಯೋ ಮಾಡ್ಕೊಂಡೆ. ಆಮೇಲೆ ಒಳಗಡೆ ಹೋದಾಗ ನಾನು ವೀಡಿಯೋ ಮಾಡಿದೆ, ಯಾಕೆಂದರೆ ದೇವಸ್ಥಾನ ಅಲ್ವಾ. ಸೊ ಅಲ್ಲಿ ಕೆಲವೊಂದು ರೂಲ್ಸ್ಗಳಿರುತ್ತೆ, ಅದನ್ನು ನಾವು ಕೂಡ ಫಾಲೋ ಮಾಡಬೇಕಾಗುತ್ತೆ. ಅದಾದಮೇಲೆ ಅಲ್ಲಿ ಏನನ್ನಿಸ್ತು ಅಂದರೆ, ಒಂದು ಹುಡುಗಿ ದೇವಸ್ಥಾನ ಅಂದರೆ ವಿ ಐ ಪಿ ಎಂಟ್ರಿ ಇದೆಯಲ್ಲ, ಅಲ್ಲೊಂದು ಡೋರ್ ಇದೆಯಲ್ವಾ, ಅಲ್ಲಿ ಎಷ್ಟು ಹೊತ್ತು ಫೋಟೋ ತೆಗೆದುಕೊಂಡ್ಲು ಅಂದರೆ, ಅದೇನು ದೇವಸ್ಥಾನದಲ್ಲಿ ಕೊಡೋ ಪೋಸ್ಗಳು ಏನು ಅವ್ರ ತಲೆಯಲ್ಲಿ ಬುದ್ಧಿ ಇರುತ್ತೋ ಏನೋ ಗೊತ್ತಿಲ್ಲ, ಅಷ್ಟು ಅಸಹ್ಯವಾಗಿ ಪೋಸ್ ಕೊಟ್ಕೊಂಡು ಎಲ್ಲ ಜನ ಅಲ್ಲೇ ಓಡಾಡ್ತಿದ್ದಾರೆ. ದೇವಸ್ಥಾನ ಅದೇನು ತಲೆಯಲ್ಲಿ ಬುದ್ಧಿ ಇರುತ್ತೋ ಅಲ್ವಾ ಅವುಗಳಿಗೆ ಗೊತ್ತಿಲ್ಲ. ಫೋಟೋ ತೆಕ್ಕೋತಾಯಿದ್ರು. ನನಗೆ ನೋಡಿ ಒಂಥರ ಅನ್ನಿಸ್ತು. ನಾನು ತೀರಾ ಅಲ್ಲಿ ತೆಗಿಯೋಂಗೆ ಇಲ್ಲ ವೀಡಿಯೋಸ ಅಂದರೆ ನಾನು ತೆಗಿಯೋದಕ್ಕೆ ಹೋಗಲ್ಲ, ಫೋಟೋನೂ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ನೋಡಿ ಒಳಗಡೆ ಬಂದ್ವಿ. ಅಲ್ಲಿ ಬರೋ ಇಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಅನ್ನೋವರೆಗೂ ನಾನು ವೀಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ. ಆಮೇಲೆ ಅಮ್ಮನ ದರ್ಶನ ಮಾಡಿಕೊಂಡು ಹೊರಗಡೆ ಪ್ರದಕ್ಷಿಣೆಗೆ ಬಂದಾಗ ನೋಡಿ, ಇದು ಚಾಮುಂಡೇಶ್ವರಿ ಅಮ್ಮನವರ ಮೂಲ ವಿಗ್ರಹ. ಫಸ್ಟ್ ದೇವಸ್ಥಾನ ಅಲ್ಲಿ ಮಾಡಿರೋಂಥ ವಿಗ್ರಹ ಇದು ಅಮ್ಮ ಬೆಟ್ಟದ ಕೆಳಗಡೆಗೆ ಅವ್ರ ದೃಷ್ಟಿನ ಹಾಕಿರೋದು. ಅಂದರೆ ಬೆಟ್ಟದ ಕೆಳಗೆ ಇರೋ ಜನಗಳಿಗೆ ಅಂತ. ನೀವೇನಾದ್ರು ದೇವಸ್ಥಾನಕ್ಕೆ ಹೋದಾಗ ಗರ್ಭಗುಡಿ ಹಿಂಭಾಗದಲ್ಲಿ ಇಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆನೆ ಒಂದು ಸಂಖ್ಯೆ ಮರ. ನೋಡಿ ಈ ದೃಶ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತುಂಬ ಇಷ್ಟ ಆಯಿತು ನನಗೆ. ಇದು ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಲೇಸು. ಯಾವಾಗಲೂ ಇಷ್ಟ ಆಗುತ್ತೆ ಅದು, ಏಕೆಂದರೆ ಗರ್ಭಗುಡಿ ಅದು ಏನೋ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಸಂಪಿಗೆ ಒಂದು ಸೊ ಫೈನಲಿ ಅಮ್ಮನ ನೋಡಬೇಕು ಅಂತ ಅನಿಸುತ್ತೆ ನನಗೆ. ಕರೆಸ್ಕೋತಾರಲ್ಲ, ನಾವು ಹೆಂಗೆ ಇದನ್ನು ಮಾಡಿದ್ರು ಕರೆಸ್ಕೋತಾರೆ. ಅದಾದಮೇಲೆ ಹೊರಗಡೆ ಬಂದು ಏನು ಅಮ್ಮ ತಗೊಡಲ್ಲ, ಅಪ್ಪ ದುಡ್ಡು ಅಪ್ಪ ತೈತಿಸ್ಕ ಎಲ್ಲ ಮಕ್ಕಳು ಆಟ ಸಾಮಾನು ಕೊಡಿಸಿ ಹತ್ರ ನಮಗೆ ಪೇಂಟ್ ತೆಗೆಸ್ಕೊತಾಳೆ. ಅದನ್ನು ತೆಗೆಸ್ಕೊಂಡೆ ಅವಳು ಯಾವುದೇ ಕಾರಣಕ್ಕೂ ಅಲ್ಲಿಂದ ಆಚೆ ಬರಲ್ಲ. ಅವಳಿಗೆ ಅಷ್ಟೂ ಇಷ್ಟ ಪೇಂಟ್ ಮಾಡೋದು ಅಂದರೆ. ಇನ್ನೇನು ಕೇಳಂಗಿಲ್ಲ, ಬ್ರಷಲ್ಲಿ ಬಳಿಯೋ ಥರ ತೋರಿಸ್ಕೊಂಡು ನಿಂತ್ಕೊಬಿಡ್ತಾಳೆ ಅಲ್ಲಿ. ಜಪ್ಪ ಯಾರು ಬರಲ್ಲ. ಸರಿ ಅಂದ್ಬಿಟ್ಟು ತಗೊಟ್ವಿ. ನೀ ತೇಜುಗೆ ಏನಾದ್ರು ತಗೊಳ್ಳೋಣ ಅಂದ್ಕೊಂಡು, ಬಟ್ ಅಲ್ಲೇನೂ ಇಷ್ಟ ಆಗಲಿಲ್ಲ. ಆಮೇಲೆ ತುಂಬ ಹೆವಿ ಕಾಸ್ಟ್ಲಿ ಹೇಳ್ತಾರೆ ಅಲ್ಲಿ. ಆಮೇಲೆ ಅಲ್ಲೊಂದು ಮುದ್ದೆ ಕೋಲು ಮತ್ತು ಮುದ್ದೆ ಕಟ್ಟೋದಿತ್ತು. ಎಷ್ಟು ಗೊತ್ತಾ, 250 ಒಂದು ಕೋಲಿಗೆ ಹೇಳಿದರು. ನಾನು ಬೇಡ ಅಂತ ಆನ್ಲೈನಲ್ಲಿ ಸಿಕ್ಕಿರು ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಬಂದೆ. ಮತ್ತು ಇಲ್ಲಿ ಫ್ಯಾನ್ ಕಡೆಗೆ ನೋಡ್ತಾ ಇದ್ಲು. ಹ್ಯಾಂಡ್ ಫ್ಯಾನ್ ಇರುತ್ತಲ್ಲ ಚಿಕ್ಕದು, ಆ ಥರದ್ದು ಮೇಕಪ್ ಫ್ಯಾನು ಬೇಡ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ.
ಆಮೇಲೆ ಹಸ್ಬೆಂಡ್ ಕಾರ್ ತರಕ್ಕೆ ಹೋದ್ರ, ಅಲ್ಲಿ ನಾನು ನಿತ್ಯ ಜ್ಯೂಸ್ ಕೇಳಿದ್ಲು. ನಾನು ಯೂಶ್ವಲಿ ತೇಜುಗೂ ನಿತ್ಯಂಗೂ ಈ ಬಾಟಲ್ ಜ್ಯೂಸನ್ನ ಕೊಡಿಸಲ್ಲ, ಏಕೆಂದರೆ ಅದು ಜ್ಯೂಸ್ ಅಲ್ಲ, ಅದು ಹಣ್ಣಿಂದ ಮಾಡಿರಲ್ಲ, ಬರೀ ಕೆಮಿಕಲ್ಲು ಮತ್ತು ಕಲರಿಂದನೇ ಮಾಡಿರ್ತಾರೆ. ಆ್ಯಡೆಡ್ ಶುಗರು ಫ್ಲೇವರು ಎಲ್ಲ ಹಾಕಿರೋದ್ರಿಂದ ನಾನು ಕೊಡಿಸೋದಿಲ್ಲ ಅವರಿಗೆ. ಬಟ್ ತೀರಾ ಎಮರ್ಜೆನ್ಸಿ, ಎಲ್ಲೋ ಒಂದೊಂದು ಸಲ ಅಂದರೆ ಒಂದು 6 ತಿಂಗಳಿಗೆ ಒಂದು ಸಲ ಈ ಥರ ಕೊಡಿಸ್ತೀನಿ ಅಷ್ಟೇ. ಮಾವಿನಕಾಯಿ ಇದು ಚರ್ಮುರಿ ಮಾಡ್ತಿದ್ರಲ್ಲ ಆಂಟಿ, ಅವ್ರ ಹತ್ರ ಮಾಡಿಸ್ಕೊಂಡೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನೋಡಿ ನಿತ್ಯ ಪೇಂಟಿಂಗ್ ತೋರಿಸ್ತಾ ಇದ್ದಾಳೆ. ಅವಳಿಗೆ ತುಂಬ ಇಷ್ಟ ಪೇಂಟ್ ಮಾಡೋದು ಅಂದರೆ, ತುಂಬ ಅವಳಿಗೆ ಮಾಡೋಕ್ಕೆ ಬರಲ್ಲ, ಬಟ್ ಅವಳಿಗೆ ಇಷ್ಟ ಪೇಂಟ್ ಮಾಡೋದು. ಕಲರ್ಸ್ ಅಂದರೆ ಅವಳಿಗೆ ತುಂಬಾ ಇಷ್ಟ. ಆಮೇಲೆ ಅಲ್ಲಿಂದ ಹೊರಟ್ವಾ. ಈ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಇಡೀ ಮೈಸೂರು ಸಿಟಿ ರೌಂಡ್ ಹೋಗ್ತಿದ್ವಿ. ಒಂದು ಚೂರು ಕ್ರಾಸ್ ಆದ ತಕ್ಷಣ ಬೇರೆ ರೂಟಿಗೆ ಕರ್ಕೊಂಡು ಹೋದ್ವಿ. ಅಪ್ಪ ಸಾಕು, ಈ ಗೂಗಲ್ ಮ್ಯಾಪ್ ಸವಾಸ ಅನ್ನೋ ಥರ ಮಾಡಿಬಿಡ್ತಾ ಹೊತ್ತು. ಅದಾದಮೇಲೆ ಮತ್ತೆ ವಿಗ್ರಹ ಮಾಡೋ ಹತ್ರ ಹೋದ್ವಿ. ಅವ್ರಿಗೆ ಹೆಂಗಿತ್ತು ನಾವು ಹೋಗ್ಬೇಕಾದ್ರೆ, ಬರುವಾಗಲೂ ಹಂಗೆ ಇತ್ತು. ನನ್ನ ಹಸ್ಬೆಂಡ್ ಏನೂ ಮಾತಾಡಲಿಲ್ಲ, ಸುಮ್ಮನೆ ಬಂದುಬಿಟ್ರು ಬೇಜಾರಾಗಿ ಅವ್ರಿಗೆ. ಅದಾದಮೇಲೆ ಅವರೇ ನಾಡಿದ್ದು ಕೊಡ್ತೀನಿ ಅಂದರು. ಸರಿ, ದೇವರು ಇದರಲ್ಲಿ ಜಗಳ ಮಾಡೋದು ಬೇಡ ಅಂತ ಸುಮ್ಮನೆ ಬಂದ್ವಿ. ಆಮೇಲೆ ಮೈಸೂರು ರೋಡಲ್ಲಿ ಮೈಸೂರು ಟು ಹಾಸನ ಬರುವಾಗ ಈ ಥರ ಮಾವಿನಹಣ್ಣು ಇಟ್ಕೊಂಡಿರ್ತಾರೆ. ಅಲ್ಲಿ ಅಂಕಲ್ಗೊಂದು kg ನಮಗೊಂದು kg ಅಂತ ತೊಗೊಂಡು, ಡ್ರ್ಯಾಗನ್ ಫ್ರೂಟು 2 ಹಣ್ಣಿಗೆ 200 ರೂಪಾಯಿ, ಅಂದರೆ ಒಂದು ಪೀಸ್ ಹಣ್ಣಿಗೆ 100 ರೂಪಾಯಿ ಹೇಳಿದ್ರು. ಬೇಡ ಅಂದ್ಬಿಟ್ಟು ಬಂದ್ವಿ. ಅಲ್ಲಿಂದ ಮುಂದೆ ಬಂದು ಕಾರ್ ಪಂಚರ್ ಆಯಿತು. ಕಾರ್ ಟೈರ್ನ ಚೇಂಜ್ ಮಾಡಿಕೊಂಡು, ಏನಂದರೆ ಬೆಳಗ್ಗೆ ಹೋಗುವಾಗ ನಾವು ಪಂಚರ್ ಹಾಕಿಸ್ಕೊಂಡು ಹೋಗಿದ್ವಿ ಅಲ್ವಾ, ಅದು ಎಷ್ಟು ಎಲ್ಪ್ ಆಯಿತು ಅಂದರೆ, ಈ ರೋಡಲ್ಲಿ ಹೋಗೋ ಅಂದರೆ ಇದಿರುತ್ತಲ್ವ ಗ್ಯಾರೇಜು, ಅದ್ರ ಮುಂದೆ ಮಳೆಗಳನ್ನ ಹಾಕಿರ್ತಾರೆ. ಯಾಕೆ ಹಾಕ್ತಾರೆ? ಅವ್ರಿಗೆ ಬಿಸ್ನೆಸ್ ಆಗಬೇಕು ಅಂದ್ಬಿಟ್ಟು ಯಾಕೆ ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಈಗೇನು ಗೊತ್ತಾ, ಕೆಲವೊಬ್ರು ಎಮರ್ಜೆನ್ಸಿ ಹೋಗ್ತಿರ್ತಾರೆ, ಕೆಲವೊಬ್ರು ಹಾಸ್ಪಿಟಲ್ಗೆ ಹೋಗ್ತಿರ್ತಾರೆ, ಇಲ್ಲ ಅವ್ರು ಇನ್ನೆಲ್ಗೋ ಹೋಗ್ಬೇಕಾಗಿರುತ್ತೆ, ಮಕ್ಕಳು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರ್ತಾರೆ. ನೀವು ಆ ಥರ ಅವ್ರುಗಳು ಮಳೆ ಹಾಕೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತಲ್ವ, ಅವ್ರ ಕೆಲಸ ಹಾಳಾಗುತ್ತೆ, ಅವ್ರ ನೆಮ್ಮದಿ ಹಾಳಾಗುತ್ತೆ. ಯಾಕೆ ಆ ಥರ ಮಾಡ್ತಾರೆ? ಇವ್ರು ಬಿಸ್ನೆಸ್ಗೋಸ್ಕರ. ಅಲ್ಲಿ ಒಂದು ಗ್ಯಾರೇಜ್ ಇತ್ತು, ಅಲ್ಲಿ ಮಳೆ ಹಾಕಿದ್ರು. ಆಮೇಲೆ ಮುಂದೆ ಬಂದು ನಮ್ಮದು ಸ್ಟೆಪ್ನಿ ಬೆಳಗ್ಗೆ ಪಂಚರ್ ಹಾಕಿಸ್ಕೊಂಡು ಹೋಗಿದ್ವಿ ಅಲ್ವಾ, ನಾವೇ ಚೇಂಜ್ ಮಾಡ್ಕೊಂಡು ಬಂದ್ವಿ, ಬೇರೆ ಕಡೆ ಪಂಚರ್ ಹಾಕಿಸ್ಕೊಳ್ಳೋಣ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. ನಾವು ಹೋಗಿದ್ದ ಕೆಲಸ ಆಗಲಿಲ್ಲ, ಬಟ್ ನಾನು ಸ್ವಲ್ಪ ಗಿಡಗಳು ತೊಗೋಬೇಕು ಅಂದ್ಕೊಂಡಿದ್ದೆ, ಗಿಡಗಳನ್ನ ತೊಗೊಂಡೆ. ಬಟ್ ನನ್ನ ಹಸ್ಬೆಂಡ್ ಅಂದ್ಕೊಂಡಿದ್ದು ಕೆಲಸ ಆಗಲಿಲ್ಲ. ಅವ್ರು ಕೆಲಸ ಮಾಡ್ದೇ ಬರೋಕ್ಕೆ ಹೇಳ್ಬಿಟ್ಟಿದ್ರು. ಅವರು ಪೂರ್ತಿ ಕೆಲಸ ಆಗದೆ ಬರೋದಕ್ಕೆ ಹೇಳಿದರು. ನನ್ನ ಹಸ್ಬೆಂಡ್ ಹೇಳಿದರು, ಕೆಲಸ ಆಗಿಲ್ಲ ಅಂದರೆ ಹೇಳಿ 2 ಡೇಸ್ ಬಿಟ್ಟೇ ಬರ್ತೀನಿ, ನನಗೆ ಇವತ್ತು ಕೆಲಸ ಇದೆ ಅಂತ. ಇವತ್ತು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಒಂದು ಪೂಜೆಗೆ ಹೋಗ್ಬೇಕಿತ್ತು, ಬಟ್ ಅವ್ರು ಬಂದು ಕೊಡ್ತೀವಿ ಅಂದ್ಬಿಟ್ಟು ಒಂದು ಚೂರು ದೇವ್ರ ಕೆಲಸ ಮಾಡಿರಲಿಲ್ಲ, ಹಂಗೆ ಇಟ್ಟಿದ್ರು. ತೇಜುನ ನಿತ್ಯ ಅಂಗನವಾಡಿ ಮೇಡಮ್ ಇದ್ದಾರಲ್ಲ, ಎಲ್ಪರ್ ಅಕ್ಕ, ಪಲ್ಲವಿ ಅಕ್ಕ, ಅವ್ರ ಮನೇಲಿ ಇರು ಅಂತ ಹೇಳಿದ್ವಿ. ಸೊ ಅವ್ರ ಮನೇಲಿದ್ಲು. ಇವಾಗ ತೇಜು ಬರ್ತಾ ಇದ್ದಾಳೆ, ನಾವು ಬಂದ್ವಿ. ನನ್ನ ಹಸ್ಬೆಂಡ್ ನಮ್ಮ ಬೈರನ್ ಕಡೆ ಹಾಕಿ ಬರೋದಕ್ಕೆ ಹೋಗಿದ್ದಾರೆ. ನಾವು ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಅವರು 4 ಗಂಟೆಗೆ ಕೊಡ್ತೀನಿ, 4 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಹೋಗಿ ಬನ್ನಿ ಅಂದರು. ಹಂಗೆ ಇಲ್ಲಾಂದ್ರೆ ನಾವು ಮಧ್ಯಾಹ್ನನೇ ಬಂದುಬಿಡ್ತಿದ್ವಿ, ಇವತ್ತು ಆಗೋದೇ ಇಲ್ಲ ಅಂದಿದ್ದಿದೆ. ಅವ್ರು ಅವಾಗಲೂ ಸುಳ್ಳು ಹೇಳಿದರು. ಆಮೇಲೆ 5 ಗಂಟೆಗೆ ನಾವು ಅವ್ರ ಅಂಗಡಿ ಹತ್ರ ಹೋದ್ರೂ ಒಂದು ಚೂರು ಮುಟ್ಟಿಲ್ಲ. ಮತ್ತೆ ಯಪ್ಪ ದೇವ್ರೆ, ಇವತ್ತಿನ ದಿನ ಹಿಂಗಾಯಿತು. ಆಮೇಲೆ ಬರ್ತಾ ದಾರಿಲಿ ಕಾರ್ ಪಂಚರ್ ಆಯಿತು, ಮತ್ತು ಕಾರ್ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಬಂದ್ವಿ. ಇವತ್ತಿನ ದಿನ ಸ್ವಲ್ಪ ಚೆನ್ನಾಗಿತ್ತು, ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋನ ಏನು ಮಾಡ್ತೀನಿ. ನಿಮಗೆ ನಾನು ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.